ನಮಸ್ಕಾರ ಫ್ರೆಂಡ್ಸ್, ನೀವು ಒಂದು ATMಗೆ ಹೋಗಿ ನಿಮ್ಮ ಕಾರ್ಡ್ ಸ್ವೈಪ್ ಮಾಡಿ ಟ್ರಾನ್ಸಾಕ್ಷನ್ ಮಾಡ್ತೀರಾ. ನಿಮ್ಮ ಅಕೌಂಟಿಂದ ಮನಿ ಡೆಬಿಟ್ ಆಗುತ್ತೆ, ಬಟ್ ಕ್ಯಾಶ್ ಬರಲ್ಲ. ಅಥವಾ UPI ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ನಿಮ್ಮ ಅಕೌಂಟಿಂದ ಕಟ್ಟಾಗಿದೆ, ಆದರೆ ಬೆನಿಫಿಷರಿ ಅಕೌಂಟ್ಗೆ ಹೋಗಿಲ್ಲ. ಈ ರೀತಿ ಆದರೆ ಏನಾಗುತ್ತೆ? ಬ್ಯಾಂಕ್ ಈ ಅಮೌಂಟ್ನ ರಿಫಂಡ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಆ ಟೈಮ್ ಒಳಗಡೆ ರಿಫಂಡ್ ಆಗಿಲ್ಲ ಅಂದರೆ ಕಂಪನ್ಸೇಷನ್ ಏನಾದರೂ ಕೊಡಬೇಕಾ? ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ RBI ರೂಲ್ಸ್ ಆನ್ ಫೇಲ್ಡ್ ಟ್ರಾನ್ಸಾಕ್ಷನ್ಸ್, ಟ್ಯಾಟ್ ಅಂಡ್ ಕಂಪನ್ಸೇಷನ್ ಸಿಂಪಲ್ ಆಗಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಟ್ಯಾಟ್? ಟ್ಯಾಟ್ ಅಂದರೆ ಟರ್ನ್ ಅರೌಂಡ್ ಟೈಮ್ ಅಂತ. RBI ಫಿಕ್ಸ್ ಮಾಡಿದ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಫಾರ್ ಬ್ಯಾಂಕ್ಸ್ ಟು ಸಾಲ್ವ್ ಫೇಲ್ಡ್ ಟ್ರಾನ್ಸಾಕ್ಷನ್ಸ್. ನಿಮ್ಮ ಬ್ಯಾಂಕ್ ಈ ಫೇಲ್ ಆಗಿರುವಂಥ ಟ್ರಾನ್ಸಾಕ್ಷನ್ನ ಸಾಲ್ವ್ ಮಾಡೋದಕ್ಕೆ ಡಿಲೇ ಆಯಿತು ಅಂದರೆ ಕಸ್ಟಮರ್ಗೆ ಕಂಪನ್ಸೇಷನ್ ಕೊಡಬೇಕು ಅಂತ RBI ರೂಲ್ ಇದೆ. So now let's see examples. ATM ಟ್ರಾನ್ಸಾಕ್ಷನ್ ಫೇಲ್ಯೂರ್. ಇವಾಗ ನೀವು ಒಂದು ATMಗೆ ಹೋಗಿ 5,000 ವಿತ್ಡ್ರಾ ಮಾಡಿದ್ದೀರಿ. ಮನಿ ಡೆಬಿಟ್ ಆಗಿರುತ್ತೆ, ಬಟ್ ಕ್ಯಾಶ್ ಬರಲಿಲ್ಲ. ಈ ಸಿಚುವೇಶನಲ್ಲಿ RBI ರೂಲ್ ಏನು ಹೇಳುತ್ತೆ ಅಂದರೆ, ನಿಮ್ಮ ಬ್ಯಾಂಕ್ ವಿತಿನ್ 5 ಕ್ಯಾಲೆಂಡರ್ ಡೇಸ್ನಲ್ಲಿ ನಿಮ್ಮ ಅಮೌಂಟ್ನ ನಿಮ್ಮ ಅಕೌಂಟ್ಗೆ ರಿಫಂಡ್ ಮಾಡಬೇಕು. ಇನ್ ಕೇಸ್ 5 ಡೇಸ್ಗಿಂತ ಡಿಲೇ ಆಯಿತು ಅಂದರೆ ಪರ್ ಡೇ 100 ರೂಪೀಸ್ ಕಂಪನ್ಸೇಷನ್ ಕೊಡಬೇಕು. ಅಂದರೆ 5 ದಿನಕ್ಕಿಂತ ಜಾಸ್ತಿ ಎಷ್ಟು ದಿನ ಡಿಲೇ ಆಗ್ತಾ ಹೋಗುತ್ತೆ ಅಷ್ಟು ದಿನಕ್ಕೆ ಪ್ರತಿದಿನ 100 ರೂಪೀಸ್ ಥರ ನಿಮಗೆ ಕಂಪನ್ಸೇಷನ್ ಕೊಡಬೇಕಾಗತ್ತೆ ನಿಮ್ಮ ಬ್ಯಾಂಕ್. ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್. ನೀವು IMPS ಮುಖಾಂತರ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿಗೆ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ, ನಿಮ್ಮ ಅಕೌಂಟಿಂದ ಮನಿ ಡೆಬಿಟ್ ಆಗಿರುತ್ತೆ, ಬಟ್ ಬೆನಿಫಿಷಿಯರಿ ಅಕೌಂಟ್ಗೆ ರೀಚ್ ಆಗಲಿಲ್ಲ ಅಂದರೆ RBI ರೂಲ್ ಪ್ರಕಾರ 1 ದಿನದ ಒಳಗಡೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಒಂದು ನಿಮ್ಮ ಅಕೌಂಟ್ಗೆ ರಿಫಂಡ್ ಆಗಬೇಕು ಅಥವಾ ಬೆನಿಫಿಷರಿ ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು. ಆಗಿಲ್ಲ ಅಂದರೆ ಎಷ್ಟು ದಿನ ಡಿಲೇ ಆಗುತ್ತೋ ಅಷ್ಟು ದಿನಕ್ಕೆ ಪರ್ ಡೇ 100 ರೂಪೀಸ್ ಕಂಪನ್ಸೇಷನ್ ಕೊಡಬೇಕು. UPI ಟ್ರಾನ್ಸಾಕ್ಷನ್ಸ್, ಸೇಮ್ ಸ್ಟೋರಿ. UPI ಮುಖಾಂತರ ನೀವು ಯಾವುದಾದ್ರೂ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದು ಅದರಲ್ಲಿ ನಿಮ್ಮ ಅಕೌಂಟಲ್ಲಿ ಡೆಬಿಟ್ ಆಗಿ ಬೆನಿಫಿಷರಿ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಅಂದರೆ ಇದಕ್ಕೂ ಕೂಡ ಟ್ಯಾಟ್ 1 ಡೇ ಇರುತ್ತೆ. 1 ಡೇಗಿಂತ ಜಾಸ್ತಿ ಡಿಲೇ ಆಯಿತು ಅಂದರೆ ಪರ್ ಡೇ 100 ರೂಪೀಸ್ ಕಂಪನ್ಸೇಷನ್ ಕೊಡಬೇಕು. ನೆಫ್ಟ್, ಇದರಲ್ಲೂ ಸೇಮ್. ನಿಮ್ಮ ಅಕೌಂಟಿಂದ ಡೆಬಿಟ್ ಆಗಿದೆ, ಬಟ್ ಬೆನಿಫಿಷರಿಗೆ ಕ್ರೆಡಿಟ್ ಆಗಿಲ್ಲ ಅಂದರೆ 1 ವರ್ಕಿಂಗ್ ಡೇನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕು. ಡಿಲೇ ಆಯಿತು ಅಂದರೆ ಪರ್ ಡೇ 100 ರೂಪೀಸ್ ಕಂಪನ್ಸೇಷನ್ ಕೊಡಬೇಕು. POS ಮೆಷಿನ್ ಅಥವಾ ಆನ್ಲೈನ್ ಶಾಪಿಂಗ್. ಸೊ ಯಾವುದಾದ್ರೂ ಶಾಪ್ನಲ್ಲಿ ನೀವು POS ಮೆಷಿನಲ್ಲಿ ಕಾರ್ಡ್ ಸ್ವೈಪ್ ಮಾಡಿದ್ದೀರಿ, ಡೆಬಿಟ್ ಆಗಿದೆ, ಬಟ್ ನಿಮ್ಮ ಮರ್ಚೆಂಟ್ಗೆ ಕ್ರೆಡಿಟ್ ಆಗಿಲ್ಲ ಅಂದರೆ ಸೊ ಇದಕ್ಕೆ ಟ್ಯಾಟ್ ಬಂದು 5 ಡೇಸ್ ಇರುತ್ತೆ. 5 ಡೇಸ್ ಒಳಗಡೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಅಮೌಂಟ್ ರಿಫಂಡ್ ಆಗಿಲ್ಲ ಅಂದರೆ ಅಗೇನ್ ಪರ್ ಡೇ 100 ರೂಪೀಸ್ ಕಂಪನ್ಸೇಷನ್ ಕೊಡಬೇಕಾಗಿರುತ್ತೆ. ಹೂ ಈಸ್ ರೆಸ್ಪಾನ್ಸಿಬಲ್? ರಿಮೆಂಬರ್ ಫ್ರೆಂಡ್ಸ್, ರೆಸ್ಪಾನ್ಸಿಬಿಲಿಟಿ ಈಸ್ ಆಲ್ವೇಸ್ ವಿತ್ ಒರಿಜಿನೇಟಿಂಗ್ ಬ್ಯಾಂಕ್. ನೀವು ಎಲ್ಲಿ ಟ್ರಾನ್ಸಾಕ್ಷನ್ ಇನಿಷಿಯೇಟ್ ಮಾಡಿದ್ದೀರೋ ಅದೇ ಬ್ಯಾಂಕ್ದು ಫುಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು SBI ಅಕೌಂಟ್ ಹೊಂದಿದ್ದು SBI ಡೆಬಿಟ್ ಕಾರ್ಡ್ ಇದೆ. ಆ ಡೆಬಿಟ್ ಕಾರ್ಡ್ನ ಆಕ್ಸಿಸ್ ಬ್ಯಾಂಕ್ ATMನಲ್ಲಿ ಯೂಸ್ ಮಾಡಿಕೊಂಡು ಅಮೌಂಟ್ ವಿತ್ಡ್ರಾ ಮಾಡೋಕ್ಕೆ ಹೋಗಿದ್ದೀರಾ. ನಿಮ್ಮ ಅಕೌಂಟಿಂದ ಮನಿ ಡೆಬಿಟ್ ಆಗಿದೆ, ಬಟ್ ಕ್ಯಾಶ್ ಡಿಸ್ಪೆನ್ಸ್ ಆಗಿಲ್ಲ. ಈ ರೀತಿ ಸಿಚುವೇಶನಲ್ಲಿ ಆಸ್ ಪರ್ RBI ರೂಲ್ಸ್, ದ ಒರಿಜಿನೇಟಿಂಗ್ ಬ್ಯಾಂಕ್ ಅಂದರೆ SBI ಬ್ಯಾಂಕ್ ಈಸ್ ರೆಸ್ಪಾನ್ಸಿಬಲ್ ಟು ರಿಸಾಲ್ವ್ ದ ಇಶ್ಯೂ. ಈ ಇಶ್ಯೂನ ಸಾಲ್ವ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ SBI ಬ್ಯಾಂಕ್ ಇರುತ್ತೆ. ಅದೇ ರೀತಿ ವಿತಿನ್ ಟ್ಯಾಟ್ ಏನಾದರೂ ಈ ಇಶ್ಯೂ ಸಾಲ್ವ್ ಆಗಿಲ್ಲ ಅಂದರೆ ಅದಕ್ಕೆ ಕಂಪನ್ಸೇಷನ್ ಕೂಡ SBI ಬ್ಯಾಂಕ್ಗೆ ಕೊಡಬೇಕಾಗಿರುತ್ತೆ. ATM ಓನರ್ ಆಕ್ಸಿಸ್ ಬ್ಯಾಂಕ್ ಏನಿರುತ್ತೆ, ಇವರು ಇಂಟರ್ನಲ್ಲಿ SBIಗೆ ಅಮೌಂಟ್ನ ಸೆಟಲ್ ಮಾಡ್ಕೊಳ್ತಾರೆ. ನೀವು ಯಾವುದೇ ಕಾರಣಕ್ಕೂ ಆಕ್ಸಿಸ್ ಬ್ಯಾಂಕ್ ಹಿಂದೆ ಹೋಗುವಂಥ ಅವಶ್ಯಕತೆ ಇರಲ್ಲ. ಯುವರ್ ಓನ್ಲಿ ಕಾಂಟ್ಯಾಕ್ಟ್ ಇಸ್ SBI. ಹೈಲೈಟ್ ಪಾರ್ಟ್ ನೋಡಿ. ನಿಮಗೆ ಕಂಪ್ಲೇಂಟ್ ಹಾಕಬೇಕು ಅಂತೇನಿಲ್ಲ. ಬ್ಯಾಂಕ್ ಏನಾದರೂ ಡಿಲೇ ಮಾಡಿದರೆ ಅವ್ರು ಆಟೋಮೆಟಿಕಲಿ ನಿಮಗೆ ಪರ್ ಡೇ 100 ರೂಪೀಸ್ ಕ್ರೆಡಿಟ್ ಮಾಡಬೇಕು ನಿಮ್ಮ ಅಕೌಂಟ್ಗೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಟ್ರಾನ್ಸಾಕ್ಷನ್ ಫೇಲ್ ಆಯಿತು ಅಂದರೆ ರಿಮೆಂಬರ್, ಚೆಕ್ RBI ಟ್ಯಾಟ್ ಲಿಮಿಟ್, ವೆಯ್ಟ್ ಫಾರ್ ರಿಫಂಡ್. ಡಿಲೇ ಆಯಿತು ಅಂದರೆ ನಿಮಗೆ ಕಂಪನ್ಸೇಷನ್ ತಗೊಳ್ಳುವಂಥ ರೈಟ್ಸ್ ಇದೆ. ವಿಡಿಯೋ ಯೂಸ್ಫುಲ್ ಅನಿಸ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.